ಐಸಿಸಿ ಟಿ20 ವರ್ಲ್ಡ್ ಕಪ್ 2026 ಈ ಬಾರಿಯ ಚುಟುಕು ಕ್ರಿಕೆಟ್ ವಿಶ್ವಕಪ್ ಟೂರ್ನಿ ಆರಂಭವಾದಾಗ ಶ್ರೀಲಂಕಾದ ನಿಧಾನಗತಿಯ ಪಿಚ್ಗಳಲ್ಲಿ ಆತಿಥೇಯರನ್ನು ಸೋಲಿಸುವುದು ಕಷ್ಟ ಎಂಬ ಅಭಿಪ್ರಾಯವಿತ್ತು. ಅದನ್ನು ಲೀಗ್ ಹಂತದ ಮೊದಲ 3 ಪಂದ್ಯಗಳಲ್ಲಿ ಲಂಕನ್ನರು ಸಾಬೀತುಪಡಿಸಿದರು. 3ನೇ ಪಂದ್ಯದಲ್ಲಿ ಬಲಿಷ್ಠ ಆಸ್ಟ್ರೇಲಿಯಾವನ್ನು ಸೋಲಿಸಿದಾಗಲಂತೂ ಇನ್ನು ಲಂಕಾವನ್ನು ಕಟ್ಟಿ ಹಾಕುವವರಿಲ್ಲ ಎಂದುಕೊಳ್ಳಲಾಗಿತ್ತು. ಆದರೆ ಅಂತಿಮ ಲೀಗ್ ಪಂದ್ಯದಲ್ಲಿ ಜಿಂಬಾಬ್ವೆ ಲಂಕನ್ನರ ಎಲ್ಲಾ ಲೆಕ್ಕಾಚಾರವನ್ನು ಬುಡಮೇಲುಗೊಳಿಸಿತು. ಇದೀಗ ಇಂಗ್ಲೆಂಡ್ ಸಹ ಲಂಕನ್ನರ ಮೇಲೆ ಸವಾರಿ ಮಾಡಿದೆ. ಅಂತಿಮ ಲೀಗ್ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಸೋಲನುಭವಿಸಿದ್ದ ಶ್ರೀಲಂಕಾ ಇದೀಗ ಸೂಪರ್ 8 ಹಂತದಲ್ಲಿ ಇಂಗ್ಲೆಂಡ್ ವಿರುದ್ಧ 51 ರನ್ಗಳಿಂದ ಮುಗ್ಗರಿಸಿದೆ. ನಿಧಾನಗತಿಯ ಪಿಚ್ನಲ್ಲಿ ಎಲ್ಲಾ ತಂಡಗಳನ್ನು ಒದ್ದಾಡುವಂತೆ ಮಾಡಿದ್ದ ಲಂಕನ್ನರು ಇದೀಗ ತಮ್ಮ ಬಲೆಯಲ್ಲಿ ತಾವೇ ಬಿದ್ದಿದ್ದಾರೆ. ಇದೀಗ ಸೆಮಿಫೈನಲ್ ಹಂತಕ್ಕೇರಬೇಕಾದರೆ ದಸುಂಶನಕ ಬಳಕ ಗುಂಪಿನಲ್ಲಿರುವ 12 ತಂಡಗಳಾದ ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನಗಳನ್ನು ಸೋಲಿಸಲೇಬೇಕಾಗಿದೆ. ಇನ್ನು ಒಂದು ಪಂದ್ಯ ಸೋತರೆ ಅಥವಾ ಮಳೆಯಿಂದಾಗಿ ರದ್ದಾದಲ್ಲೂ ಶ್ರೀಲಂಕಾ ಟೂರ್ನಿಯಿಂದ ಖಚಿತ ಎಂಬಂತಾಗಿದೆ. ಪೆಲ್ಲೆಕೆಲೆಯಲ್ಲಿ ಭಾನುವಾರ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ಗೆ 146 ರನ್ ಪೇರಿಸಿತು. ಇದಕ್ಕುತ್ತರವಾಗಿ ಶ್ರೀಲಂಕಾ ತಂಡ 16.4 ಓವರ್ಗಳಲ್ಲಿ 95 ರನ್ ಗಳಿಸುವಷ್ಟರಲ್ಲಿ ಸರ್ವಪತನ ಕಂಡಿತು. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಸರ್ವಾಂಗೀಣ ಪ್ರದರ್ಶನ ತೋರಿದ ಇಂಗ್ಲೆಂಡ್ನ ವಿಲ್ ಜಾಕ್ಸ್ ಅವರು ಅರ್ಹವಾಗಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದರು. ಪಂದ್ಯದ ಸಂಕ್ಷಿಪ್ತ ಹೈಲೈಟ್ಸ್. ಇಂಗ್ಲೆಂಡ್ 146/9 20 ಓವರ್, ಶ್ರೀಲಂಕಾ 95/10 16.4 ಓವರ್. ಫಲಿತಾಂಶ: ಇಂಗ್ಲೆಂಡ್ ತಂಡಕ್ಕೆ 51 ರನ್ಗಳ ಭರ್ಜರಿ ಜಯ.